ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಜಿನಿ ಜಿನಿ ಅಂತ ಉದುರೋ ಮಳೆಯಲ್ಲಿ ಗರಿ ಗರಿಯಾದ ಬಿಸಿ ಬಿಸಿ ಕ್ರಿಸ್ಪಿ ಕಾರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡ್ಕೊಬನ್ನಿ. ಬಿಸಿ ನೀರು ತೊಗೋಬೇಕು ಬಟ್ಲಲ್ಲಿ, ಮತ್ತು ಕಾರ್ನ್ ಜೋಳನ ತೊಗೊಂಡು ಬಿಸಿ ನೀರಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಮತ್ತು ನೋಡಿ, ಈ ರೀತಿ ನೀಟಾಗಿ ಬೇಯಬೇಕು. ಕಾರ್ನೆಲ್ಲ ಬೆಂದಮೇಲೆ ನೀಟಾಗಿ ಮೇಲೆ ಬರುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಸೊಪ್ಪು ಬಗ್ಗಿಸ್ಕೋತೀವಲ್ವ ನಾವು, ಆ ಥರ ತೂತಿನ ಬಟ್ಲಲ್ಲಿ ಇದನ್ನು ಸೋದಿಸ್ಕೋಬೇಕಾಗುತ್ತೆ. ನೀರೆಲ್ಲ ಹೋಗೋವರೆಗೂ ಅದರಲ್ಲೇ ಇರಿಸ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಬಿಸಿ ಬಿಸಿಯಾಗಿ ಜೋಳ ಬೆಂದಿದೆ. ತುಂಬ ಬೇಯಿಸಬಾರ್ದು ಜೋಳನ. ಈಗ ಈ ಜೋಳ ಕ್ರಿಸ್ಪಿ ಆಗೋಕ್ಕೆ ಸ್ವಲ್ಪ ಮೈದಾ, ಸ್ವಲ್ಪ ಅಷ್ಟೇ, ಜಾಸ್ತಿ ಯೂಸ್ ಮಾಡಿಬಿಡಿ. ಸ್ವಲ್ಪ ಮೈದಾ ಮತ್ತು ಪೆಪ್ಪರ್ ಪೌಡರ್ನ ಹಾಕೋತಿದ್ದೀನಿ, ಹಾಗೂ ಕಾರ್ನ್ಫ್ಲೋರ್ನ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಕಾರ್ನ್ಫ್ಲೋರ್ ಆಗಿರುತ್ತೆ. ನೀವೆಷ್ಟು ಕಾರ್ನ್ಫ್ಲೋರಲ್ಲಿ ನೀಟಾಗಿ ಕೋಟಿಂಗ್ ಮಾಡ್ತೀರಾ ಅಷ್ಟು ಕ್ರಿಸ್ಪಿನೆಸ್ಸು ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಮಿಕ್ಸ್ ಬರ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಆಗಬೇಕು. ಈಗ ಫಸ್ಟು ಸ್ವಲ್ಪ ಹಾಕೋಬೇಕು. ಈಗ ನೀಟಾಗಿ ಜಾಸ್ತಿ ಕಾರ್ನ್ಫ್ಲೋರ್ನ ಈ ರೀತಿ ಮೇಲೆ ಉದುರಿಸ್ಬೇಕಾಗುತ್ತೆ. ಉದುರಿಸ್ಬಿಟ್ಟು ಕೈಯಲ್ಲಿ ಮಿಕ್ಸ್ ಮಾಡಿಬಿಡಿ. ಈ ರೀತಿ ನೀಟಾಗಿ ಬಟ್ಲನ್ನ ಈ ಥರ ಎಗರಿಸಿದ್ರೆ ನೀಟಾಗಿ ಅದು ಕೋಟ್ ಆಗುತ್ತೆ. ಇದೇ ಮೇಯ್ನ್ ಈ ರೆಸಿಪಿಗೆ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಈಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಫುಲ್ ಬಿಸಿ ಆದಮೇಲೆ ನಾವೇನು ಕಾರ್ನ್ನ ಡಿಪ್ ಮಾಡ್ಕೊಂಡಿದ್ವಿ ಕಾರ್ನ್ಫ್ಲೋರಲ್ಲಿ, ಅದನ್ನು ಎಣ್ಣೆಯಲ್ಲಿ ಹಾಕಿ ಕರಿಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡ್ರೆ ನೀವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಸೊ ನಾನಿವತ್ತು ಯೂಸ್ ಮಾಡಿಲ್ಲ ಅಕ್ಕಿ ಹಿಟ್ಟನ್ನು. ಮೈದಾ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಯೂಸ್ ಮಾಡ್ಕೋಬೋದಾಗುತ್ತೆ. ಈ ರೀತಿ ಫ್ರೈ ಆದಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನು ಕಾರ್ನೆಲ್ಲ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಎಕ್ಸಸ್ ಆಫ್ ಎಣ್ಣೆ ಏನೆಲ್ಲ ಇರುತ್ತೆ ಅದೆಲ್ಲ ಟಿಶ್ಯೂ ಪೇಪರು ಹೀರ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಈಗ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣಕ್ಕೆ ಹಚ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಜಾಸ್ತಿ ಬೇಡ ಶುಂಠಿ, ಸ್ವಲ್ಪ ಶುಂಠಿ, ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ, ಕ್ಯಾಪ್ಸಿಕಮ್, ಬೆಲ್ ಪೆಪ್ಪರ್ಸ್ನ ಯೂಸ್ ಮಾಡ್ಕೋಬೋದು ನೀವು. ಕಲರ್ ಇರುತ್ತಲ್ವ ಕ್ಯಾಪ್ಸಿಕಮ್, ಅದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು ಹಾಕ್ಕೊಳ್ಳಿ. ಈಗ ನಾವೇನು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ವಲ್ವ ಕಾರ್ನ್ನ, ಅದನ್ನು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಸಾಸ್ನ ಹಾಕ್ಕೊಂಡು ಈ ರೀತಿ ಕಲರ್ಫುಲ್ಲಾಗಿ ಕ್ರಿಸ್ಪಿ ಕಾರ್ನ ರೆಡಿ ಮಾಡಿ. ಥ್ಯಾಂಕ್ ಯು.